ಹಾಂ ಲಕ್ಷ್ಮಿ, ಹೋಗಿ ಬರ್ತೀನಿ, ಲೇಟ್ ಆಯಿತು. ಹಾಂ ಆಯಿತು, ಹೋಗಿ ಬರ್ರಿ ಅಂದಂಗ್ರಿ. ಊಟಕ್ಕೆ ಸೀದಾ ಮನೆಗೆ ಬರ್ರಿ ದೌಡ. ಹ್ಞೂ. ಹಾಂ ಅಂದಂಗೆ ಹೇಳೋದು ಮರೆತೇ ನೋಡು, ಇವತ್ತು ಊಟಕ್ಕೆ ಬರೋಕ್ಕೆ ಆಗಲ್ಲ ನನಗೆ. ಕೆಲಸ ಭಾಳ ಅದಾವು ಆಫೀಸ್ನಾಗ, ನಾನು ಅಲ್ಲೇ ತಿನ್ಕೋತೀನಿ. ತಗೋ, ನೀನು ಊಟ ಮಾಡು. ಏನ್ರಿ ಬೇಡ, ನಾನು ಹಂಗಾದ್ರೆ ಊಟಕ್ಕೆ ತಂದು ಕೊಳ್ಳೆ ಬೇಡ. ಮತ್ತೆ ಅದೊಂದು ಊಟಕ್ಕೆ ಕೊಡೋಕ್ಕೋಸ್ಕರ ಅಲ್ಲಿವರೆಗೆ ಯಾಕೆ ಬರ್ತಿ? ಸುಮ್ಮನೆ ತ್ರಾಸ ತೊಗೊಂಡು. ಹೌದಿಲ್ಲ, ಆರಾಮಾಗಿ ಮನೆಯಲ್ಲಿರು, ಏನಾಗಲ್ಲ. ನಾನು ಅಲ್ಲಿ ಹೇಳ್ತೀನಿ ನನ್ನ ಸ್ಟಾಫ್ಗೆ, ಚಲೋ ಏನಾದರೂ ಒಂದು ಚಲೋ ಊಟ ಒಂದು ಏನಾದರೂ ತಂದು ಕೊಡ್ತಾರೆ, ನಾನು ತಿಂತೀನಿ ಅಂದರೆ ಇದು ಬ್ಯಾಳಿ ಕಿಚಡಿ ಅದು ಚೆನ್ನಾಗಿರ್ತೈತಿ. ಬಿಸಿ ಬಿಸಿಯಾಗಿ ಅದನ್ನೇ ತಿಂದಿರ್ತೀನಿ ತಗೋ. ಅಯ್ಯೋ ಇರಲಿ ಬಿಡ್ರಿ, ನಾನೇ ಮಾಡ್ಕೊಂಡು ಬರ್ತೀನಿ, ಅದ್ರಾಗ ಏನೈತಿ. ಅಯ್ಯೋ ನೀವು ಹೀಗೆ ಬೇಡ, ಆರಾಮಾಗಿರು ಅಂದರೆ ನಾನೇನು ಕಲ್ಲು ಹೊಡೆಯೋಕ್ಕೆ ಹೋಗಿರ್ತೀನಿ? ನನಗೆ ನಿಮ್ಮ ಆರೋಗ್ಯ ಮುಖ್ಯ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನೇ ತೊಗೊಂಡು ಬರ್ತೀನಿ ಅಷ್ಟೇ. ಹ್ಞೂ ಆಯಿತು. ಯಾವುದೋ ಗಾಡಿ ಬಂದಂಗಾಗಲಿಲ್ಲ, ಹೌದಲ್ಲ? ಯಾರು ರೀ? ಮಲ್ಲಮಂಟಿ? ಯಾಕ ಏನು ಇದಕ್ಕಿದ್ದಂಗೆ? ಬಾ, ಚಲೋ ಆತು ಬಂದಿದ್ದು. ಸಂಗೀತನ ಒಬ್ಬಕ್ಕೆ ಇರೋಕ್ಕೆ ಬೇಜಾರಾಗುತ್ತದೆ ಅನ್ನಕತ್ತಿದ್ಲು. ಚಲೋ ಆತು ನೀನು ಬಂದಿದ್ದು. ಬಾ ಕುಂದ್ರ ಬಾ, ನನಗೆ ಸ್ವಲ್ಪ ಅರ್ಜೆಂಟ್ ಐತಿ. ಅಕ್ಕ ಬಂದು ಮಾತಾಡಲೇ? ಮತ್ತೆ ನೀನು ಕೊಟ್ಟು ಹೋಗು ಹೋಗು. ನಂದು ಕೇಳೋರು ಯಾರಾದರೂ ತಗೋ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಬರ್ತೀನಿ. ತಮ್ಮಗೆ ಬೇಡ ಆಗೈತಿ ನನ್ನ ವಿಚಾರ. ಯಾಕಕ್ಕ ಏನಾಯಿತು? ಅಲ್ಲ, ನೀ ಹಿಂಗೆ ಒಂಥರ ಬೇಜಾರು ಮಾಡ್ಕೊಂಡು ಬಂದುಬಿಟ್ಟಿಯಲ್ಲ, ಯಾಕೆ ಏನಾಯಿತು? ಆರಾಮಿದೆಯಲ್ಲ? ಮನೆಯಾಗ ಎಲ್ಲರೂ ಆರಾಮಿದ್ದಾರ? ನಿನ್ನ ಮಗ ಆರಾಮಿದ್ದಾನಲ್ಲ? ಮೊಮ್ಮಗ ಸೊಸಿ ಮನೆಯವರು ಎಲ್ಲರೂ ಆರಾಮಿದ್ದಾರಲ್ಲ? ಎಲ್ಲರೂ ಎಲ್ಲರೂ ಆರಾಮಿದ್ದಾರಪ್ಪ. ಆರಾಮಿಲ್ಲದಂಗೆ ಆಗಿರೋದು ನನಗೆ, ಅನುಭವಿಸ್ತಾ ಇರೋದು ನಾನು. ನಿನಗೇನು ಗೊತ್ತು? ಏನಾಯ್ತಕ್ಕ? ಏನಾಯಿತು ಹೇಳು. ನೀನು ಒಗಟಾಗಿ ಮಾತಾಡಿದ್ರೆ ನನಗೆ ಏನೂ ಅರ್ಥ ಆಗಲ್ಲ. ಏನು ಮಾತಾಡಿ ಏನು ಉಪಯೋಗಪ್ಪ ಹೇಳು? ನನ್ನ ಕರ್ಮನೇ ಸರಿ ಇಲ್ಲ. ಅಲ್ಲಲ್ಲ, ನನಗಂತೂ ಆ ಮನೆಯಾಗ ಎಳ್ಳು ಕಾಸಿನ ಕಿಮ್ಮತ್ತಿಲ್ಲ. ಒಟ್ಟ ಪ್ರೀತಿಯಿಂದ ನೋಡ್ಕೊಳಂಗಿಲ್ಲ ಯಾರು. ಅದರ ಸಂಗಿಲ್ಲ ಅತ್ತೆ ಅನ್ನೋ ಮನೆಯಾಗಂತೂ ನನ್ನ ಸೊಸೆಗೆ ಮೊದಲೇ ಇಲ್ಲ. ಅವ್ವ ಅನ್ನೋ ಪ್ರೀತಿ ಅಂತೂ ಮಗನಿಗಿಲ್ಲ. ಈಗ ಏನಂದರೆ ಅವರದೇ ರಾಜ ಆಗಿಬಿಟ್ಟೈತಿ. ನಾನೇ ಆ ಮನೆಯಾಗ ಒಂಥರ ಭಿಕ್ಷುಕಿ ಆದಂಗೆ ಆಗಿಬಿಟ್ಟಿನಿ. ಏನು ಇವತ್ತ ಲೆಕ್ಕ ಏನು ಹೇಳ್ತೀನಿ? ನನಗೆ ಒಂದು ಅರ್ಥ ಆಗೋದಿಲ್ಲ. ಏನಾಯಿತು? ಯಾಕೆ ಏನಾಯಿತು? ಬಿಡಿಸಿ ಹೇಳು ನನಗೆ. ಅಲ್ಲ, ನನಗೆ ಕಂಡಂಗೆ ಲಕ್ಷ್ಮಿ ಭಾಳ ಒಳ್ಳೆ ಹುಡುಗಿ. ಆಕೆ ನಿನ್ನ ಮನಸ್ಸಿಗೆ ಬೇಜಾರು ಮಾಡ್ತಾಳೆ, ನಿನ್ನ ಕಾಲು ಕಸಕ್ಕಂಗೆ ಕಾಣ್ತಾಳ ಅಂತ ನನಗೆ ನಿಜವಾಗ್ಲೂ ಈ ಕ್ಷಣಕ್ಕೂ ನಂಬಕ್ಕಾಗವಲ್ತು. ಆದರೆ ನೀನು ನೋಡಿದರೆ ಹಿಂಗಂತಿ. ನನಗೆ ಇದರಲ್ಲಿ ಯಾವುದು ಕರೆ ಯಾವುದು ಸುಳ್ಳು ನನಗೆ ಗೊತ್ತಿಲ್ಲ. ಇನ್ನು ನಿನ್ನ ಮಗ ನೀ ಹಾಕಿದ ಗೆರೆ ಹೊಟ್ಟೆ ದಾಟಂಗಿಲ್ಲ. ಹೌದೌದು, ಲಕ್ಷ್ಮಿ ಹುಡುಗಿ ಅದು ಭಾರಿ ಒಳ್ಳೆ ಹುಡುಗಿ. ಅದು ಪಾಪ ಹಿರಿಯಾರು ಕಿರಿಯಾರು ಅಂದರೆ ಅಷ್ಟು ಮರ್ಯಾದೆ. ಪಾಪ ಒಳ್ಳೆ ಹುಡುಗಿ. ಬಡವರ ಮನೆಯಾಗಿಂದ ಬಂದರೂ ತಗ್ಗಿ ಬಗ್ಗಿ ನಡಿತೈತಿ, ಅಷ್ಟು ಮರ್ಯಾದೆ ಕೊಡ್ತೈತಿ. ಆಕೆ ಆಂಟಿಯರಿಗೆ ಏನಾದರೂ ಅಂತ ಅಂದರೆ ನನಗೆ ನಂಬಿಕೆ ಆಗುವಂಥದ್ದು. ಹಾಗೆ ಒಂದು ವೇಳೆ ಅಂದಾಳು ಅಂದರೆ ಆಕೆಗೆ ಇವರು ಎಷ್ಟು ಬೇಜಾರು ಮಾಡಿರ್ಬೋದು, ನೀವೇ ಯೋಚನೆ ಮಾಡಿರಿ. ಅಯ್ಯೇ, ಏನಂತ ನನ್ನ ತಮ್ಮನ ಹೆಂಡತಿಯಾಗಿ ಸಿಕ್ಕಿಬಿಟ್ಟೆ ಪುಣ್ಯಾತ್ಗಿತ್ತಿ. ನೋಡು ನೋಡು ಹೆಂಗಂತಾಳು ನೋಡ್ಲಾ. ನಾನೇ ಏನೋ ಮಾಡಿರಬೇಕು ಅಂತ, ಅದಕ್ಕೆ ಅದು ಹಾಗೆ ಮಾಡ್ತಾಳೆ ಅದಾಳಂತ. ನಾ ಏನು ಮಾಡಿಲ್ಲ. ಮಾತಾಡಿಬಿಟ್ನಲ್ಲ, ನನಗೆ ಬಾಯಿಗೆ ಬಂದಂಗೆ ಮಾತಾಡಿಬಿಟ್ಟ. ನಿನಗೆ ಇಷ್ಟ ಇದ್ರೆ ಇರಬಹುದು, ಇಲ್ಲಾಂದ್ರೆ ಹೋಗು ಅನ್ನೋ ಲೆಕ್ಕಕ್ಕೆ ನನಗೆ ಬಾಯಿಗೆ ಬಂದಂಗೆ ಅಂದು ನನ್ನ ಮನಸ್ಸಿಗೆ ನೋವು ಮಾಡಿಬಿಟ್ಟ. ಗೊತ್ತೇನು? ನನಗಂತರೂ ಭೂಮಿನೇ ಬಾಯಿಗೆ ತೆಗೆದು ಒಂದು ಕ್ಷಣ ಒಳಕ್ಕೆ ಹೋಗಬಾರ್ದೇನಪ್ಪ ಅನ್ನಂಗೆ ಆಗಿಬಿಡ್ತು. ಏನು ಮಾಡಬೇಕು ನೋಡು, ಇಂಥ ಮಕ್ಕಳಿದ್ರೆ. ಬೇಡ ಬೇಡ, ಗಾಡಿಯಾಗ ನೀರಿದ್ದು ಕುಡ್ದೀನಿ. ಏನು ಕಾಣ್ಲಾರ ನೀರಲ್ವೇನು? ಹೋಗ್ಲಿ, ಚಹಾ ಕುಡಿತೀಯ ಇಲ್ಲ ಏನು ಕಾಫಿ ಕುಡಿತೀಯ ಹೇಳು? ನೀನು ಅದನ್ನು ಮಾಡ್ಕೋತ ಈಗ ಸದ್ಯಕ್ಕೆ ಏನೂ ಬೇಡಪ್ಪ. ನನಗೆ ಬಹಳ ಬೇಜಾರಾಗೈತಿ. ತಿನ್ನಾಕ ಮನಸ್ಸಿರಬೇಕು. ಯಾವುದಾದ್ರೂ ನನಗೆ ಯಾವುದಕ್ಕೂ ಮನಸ್ಸಿಲ್ಲದಂಗೆ ಆಗಿಬಿಟ್ಟೈತಿ. ಸದ್ಯಕ್ಕೆ ನನಗೆ ಏನೂ ಬೇಡ. ಅಕ್ಕ, ಈಗ ಸುಧಾರಿಸ್ಕೊ. ಸ್ವಲ್ಪ ತನ ಬಿಟ್ಟು ಏನಾದರೂ ತಿಂದು ಸುಧಾರಿಸ್ಕೊ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಐತಿ. ಅಕ್ಕ, ಬಿಟ್ಟರೆ ನಡೆಯಂಗಿಲ್ಲ. ಅದಕ್ಕೆ ನಾನು ಅದನ್ನು ಮುಗಿಸ್ಕೊಂಡು ಸೀದಾ ಇಲ್ಲೇ ಬರ್ತೀನಿ ಆಯ್ತಾ? ಸ್ವಲ್ಪ ಆದಷ್ಟು ಅವಳು ಮುಗಿಸ್ಕೊಂಡಿರ್ತೀನಿ ಅಂತ. ಮಧ್ಯಾಹ್ನ ಊಟಕ್ಕೆ ಏನೋ ತೊಗೊಂಡು ಬರ್ತೀನಿ ಅಂತಿದ್ಲು. ಬೇಡ, ನಾನು ಅಲ್ಲೇ ತಿಂತೀನಿ. ಸಂಗೀತ ನಿನ್ನ ಜೊತೆಗೆ ಇರ್ತಾಳೆ, ನೀನು ತಲೆ ಕೆಡಿಸ್ಕೊಳ್ಬೇಕ. ಏನು ಇನ್ನೊಂದು 5 ನಿಮಿಷ ನಿಂದ್ರಲ್ಲ, ನನ್ನ ಮನಸ್ಸಿಗೆ ಬಹಳ ನೋವಾಗೈತಲ್ಲ. ನೀನು ಹಿಂಗೆ ಹೇಳದೆ ಕೇಳದೆ ಹೋದರೆ ನನಗೆ ಹೆಂಗೆ ಅನಿಸುತ್ತೆ ಅಂದರೆ, ನಾಯಿ ನೀನು ಕೇಳೋರು ಯಾರು ಅದಾರಂತ ಹೇಳಿ ಅಂದ್ರೇನು ಅಂತ ಅನಿಸ್ತೈತಿ, ಗೊತ್ತಲ್ಲ? ತೋತೋ ಚಿಕ್ಕಮ್ಮ, ಹಂಗ್ಯಾಕೆ ಅನ್ಕೋತೀರಿ? ಯಾರು ನಿಮಗೇನಂದ್ರೆ ಹೇಳ್ರಿ. ಅಕ್ಕ ಅಂತವರು ಅಷ್ಟು ಮರ್ಯಾದೆ ಕೊಡ್ತಾರೆ. ನಾನಂತೂ ಬಿಡ್ರಿ, ಏನು ಅನ್ನೋದೇ ಇಲ್ಲ. ಏನು ಹೇಳೋಕ್ಕೆ ಹೋಗಲ್ಲ, ಕೇಳೋಕ್ಕೆ ಹೋಗಲ್ಲ. ಅಂಥದ್ರಾಗ ನೀವು ಹಿಂಗೆ ಯಾಕೆ ಅನ್ಕೊತೀರಿ ಅಂತ ನನಗೆ ಅರ್ಥ ಆಗವಲ್ತು. ಏನೂ ಆಗಲ್ಲ ಅಕ್ಕ, ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀರಿ? ಅಯ್ಯೋ ಬಿಡ್ಲಾ, ನಾ ಇನ್ನು ಆ ಮನೆಗೆ ಹೋಗೋದಿಲ್ಲ. ಅಂಜಿಕೆ ಐತಿ ಆ ಮನೆಗೆ ಹೋಗೋದು. ಆ ಮಾಟುಗತಿ, ಆ ಮಿಟಕ್ಲಾಡಿ ಅದಾಳಲ್ಲ ಅಕ್ಕಿ ಲಕ್ಷ್ಮಿ, ಎಲ್ಲ ತನ್ನ ವಶಕ್ಕೆ ತಗೊಂಡು ಬಿಟ್ಟಾಳಲ್ಲ. ನನ್ನ ಮಗ ಅಂತೂ ಅಕ್ಕಿ ಹೇಳ್ದಂಗೆ ಕುಣಿತಾನ. ಅಕ್ಕಿ ಕುಂದ್ರು ಅಂದ್ರೆ ಕುಂದಿರ್ತಾನ, ನಿಂದ್ರು ಅಂದ್ರೆ ನಿಂದಿರ್ತಾನ. ಅಕ್ಕಿ ಏನು ಹೇಳ್ತಾಳಲ್ಲ ಅದನ್ನೇ ಕೇಳ್ತಾನ. ನೋಡ್ಲಾ, ನನ್ನ ಮಾತು ಅಂದರೆ ಒಟ್ಟಕ್ಕಿ ಮತ್ತಿಲ್ಲ, ಕಿಮ್ಮತ್ತಿಲ್ಲ. ಅವನಿಗೆ ಅದು ಯಾಕೆ ಹೀಗೆ ಮಾಡ್ತಾ ಇದ್ದಾನೋ ನನ್ನ ದೇವರಿಗೆ ಗೊತ್ತು. ತಾಯಿಯನ್ನೇ ಪ್ರೀತಿ ಒಂದು ಚೂರು ಇಲ್ಲ. ಮೊದಲು ನಾನೇನಾರ ಹೇಳಿದರೆ ಆತ ಯವ್ವ ನೀ ಹಂಗೆ ಹೇಳ್ತಿ ಹಂಗೆ ಅಂತಿದ್ದ. ಈಗ ಹಂಗಲ್ಲಪ್ಪ ಯವ್ವ, ಅದು ಯಾಕೆ ಬೇ ಹಂಗೆ, ಇದು ಯಾಕೆ ಬೇ ಹಿಂಗೆ, ನೀ ಅಕ್ಕಿಗೆ ಯಾಕೆ ಹಂಗೆ ಅಂದಿ, ಈಕಿಗೆ ಯಾಕೆ ಹಿಂಗೆ ಅಂದಿ. ಅಯ್ಯೋ ಅಯ್ಯೋ ಅಯ್ಯೋ, ಹೆಂಡತಿ ಪರ ಒಂದು ಪ್ರಶ್ನೆ ಕೇಳ್ತಾನೆ. ಅಬ್ಬಾಬ, ಮಾತಾಡಬಾರ್ದು ಬಿಡು ಅದನ್ನು. ಆ ನಮನಿ ಮಾತಾಡ್ತಾನೆ. ಹೆಂಡತಿ ಒಂದು ಏನಾರು ಹೇಳಂಗಿಲ್ಲ ನೋಡ್ಲಾ.
ಒಂದು ಏಟು ಏನಾರು ಹಂಗೆ ಅನ್ನಂಗಿಲ್ಲ. ಹಿಂಗಲ್ಲವ ಹಂಗಲ್ಲವ ಅಂತ ಹೇಳಿ ನೀವು ನನಗೇನು ಹೇಳಬೇಡ್ರಿ ಅಂತಾಳಕಿ. ಅನ್ನತಿದ್ದಂಗೆ ಮುಗೀತು. ಇವನು ಯಾಕೆ ಬೇ ಆಕಿಗೆ ಏನಂತಿ, ಆಕಿಗೆ ಏನು ಅನ್ಬೇಡ ನೋಡು. ಹೇಳಿ ಈಗ ನನ್ನ ಜೀವಾಕಿ, ನನ್ನ ದೈವಾಕಿ, ಯಾಕೆ ಅಂದರೆ ನನ್ನ ಪ್ರಾಣಾಕಿ ಅಂತ ಹೇಳಿ ಇವನು ನಿಂತು ಬಿಡ್ತಾನಲ್ಲ. ಒಟ್ಟ ಕಿಮ್ಮತ್ತಿಲ್ಲ ನೋಡ್ಲ. ನಾ ಅಂದರೆ ನಿಜವಾಗ್ಲೂ ನನಗಂತೂ ಇತ್ತಿದ್ಲಾಗ ಯಾಕೆ ಮನೆಗೆ ಬದುಕೀನಿ ಅನ್ನಂಗೆ ಆಗ್ಬಿಟ್ಟೆ ಇರ್ತೇನೆ ನೋಡ್ಲ. ನನ್ನ ಮನೆಯೊಳಗೆ ನನಗೆ ಸ್ವತಂತ್ರ ಇಲ್ಲದಂಗೆ ಆಗ್ಬಿಟ್ಟೈತಲ್ಲ. ಹೌದಾ? ಇಷ್ಟೆಲ್ಲ ಏನಾಗಿರ್ಬಾರ್ದು. ಆಯಿತು, ನೀವೊಂಚೂರು ಹೋಗಕ್ಕ ಮೇಲೆ ತೊಗೊಂಡು ಬಾ. ಈಗ ತಲೆ ಕೆಡಿಸ್ಕೋಬೇಡ. ಇವತ್ತು ಇಲ್ಲೇ ಇರು. ಏನು ನಾ ಎಲ್ಲ ಮಾತಾಡ್ತೀನಿ. ಬಾ ಮಕ್ಕೋ ಬಾ. ಇಲ್ಲ ಅಂದ್ರೆ ನನ್ನ ರೂಮ್ನಾಗ ಅಲ್ಲಿ ಆ ರೂಮ್ ಮಕ್ಕೋ. ನಿನ್ನ ರೂಮ್ನಾಗ ಮಕ್ಕಳೆಲ್ಲ ಎಲ್ಲಿ ನಿದ್ದೆ ಬರ್ತೈತಿ? ನಿದ್ದೆಗೆಟ್ಟು ವಾರ ತಿಂಗಳ ಮ್ಯಾಗಾಯ್ತು ಕುಂತಿರ್ತೀನಿ. ಹೋಗಿ ಒಂದು ಸ್ವಲ್ಪ ತನ ಏನು ಮಾಡಲಿ, ನಿದ್ದಿಲ್ಲ ನೀರಡಿಕಿಲ್ಲ. ಓ ಸಂಗೀತ, ಸರಿ ಅಕ್ಕ ಬೇಜಾರ್ನಾಗದಾಳ, ಚಲೋತ್ತಂಗೆ ನೋಡ್ಕೊ. ಏನು ಹಿಂಗೆ ಅದೇನಾಯ್ತು ಇದು ಯಾಕೆ ಹಿಂಗಾಯ್ತು ಅಂತ ಹೊಡಿಕುಂಡಿ ಮಾತಾಡಿ ತಲೆ ಹಿಡಿಸ್ಬೇಡ. ಏನು ಮೊದಲು ಬೇಜಾರ್ನಾಗದಾಳ, ಕಷ್ಟ ಅಂತ ಹೇಳಿ ಇಲ್ಲಿ ಬಂದಾಳ. ಸುಮ್ಮನೆ ನಾನು ಆಕಿ ಮನಸ್ಸಿಗೆ ನೋವು ಮಾಡಿ ಕಳಿಸೋದು ಚಲೋ ಅಲ್ಲ. ಏನಾಗೈತಿ ಏನು ಒಟ್ಟ ಗೊತ್ತಿಲ್ಲ, ಕೇಳೋಣ ಅದನ್ನು. ಏನು ಸ್ವಲ್ಪ ಚಲೋ ನೋಡ್ಕೊ ಅಕ್ಕನ. ಕೇಳೈತಿ. ಅವರು ಹೋಗೋ ರೀತಿ ನೋಡಾಕತ್ತಿದ್ದೀರಿ. ನೀವು ಯಾಕೆ ಅವರ ಮಾತಿಗೆ ಅಷ್ಟು ತಲೆ ಕೆಡಿಸಿಕೊಳ್ಳುತ್ತೀರಿ? ಅವರು ಹೇಗೆ ಗೊತ್ತಾ, ನನಗೆ ಅನ್ನಿಸ್ತಾ ಇರೋ ಮಟ್ಟಿಗೆ ಆ ಲಕ್ಷ್ಮಿ, ಅದು ಲಕ್ಷ್ಮಿ ಅಂತ ನನ್ನ ಸೊಸೆ ಹೆಸರೇ ಬರ್ತೈತಿ. ಲಕ್ಷ್ಮಿ ಅದಾಳಲ್ಲ, ಬಹಳ ಒಳ್ಳೆ ಹುಡುಗಿ. ಆ ಹುಡುಗಿ ಅಷ್ಟು ಕಷ್ಟ ಕೊಟ್ಟಾಗ ಎಲ್ಲ ಸಹಿಸ್ಕೊಂಡು ಅದು ಈಗ ಆಕಿ ಒಳ್ಳೆ ಮಾತಾಡ್ತಾ ಇದ್ದಾಳಂದ್ರೆ ಇವರು ಏನೋ ಅಂದಿರಬಹುದು. ವಿಚಾರ ಮಾಡಿರಿ ನೀವು ಸ್ವಲ್ಪ. ಇವರು ಅಕ್ಕಿ ಅಂತ ಏನೋ ಬೇಜಾರಾಗಂಗೆ ನಡ್ಕೊಂಡಿರ್ತಾರೆ. ಅದಕ್ಕೆ ಅಕ್ಕಿ ಒಳ್ಳೆ ಮಾತಾಡಾಳ. ಗಂಡ ಎಷ್ಟೇ ಆದರೂ ಹೆಂಡತಿನ ಹೆಂಗೆ ಬಿಟ್ಕೊಡ್ತಾನೆ? ಅವನಿಗೂ ಹೆಂಡತಿ. ಮಾತಾಡಿದ್ದು ಸರಿ ಅನಿಸಿರ್ಬೋದು. ಆ ಕಾರಣಕ್ಕೆ ಏನಾದರೂ ಬಾಯಿಗೆ ಬಂದಂಗೆ ಬೈದಿರ್ಬೋದು. ನೀವು ಇವರ ಮಾತು ಕೇಳ್ಕೊಂಡು ಯಾರ ಜೊತೆಗೂ ಏನು ಜಗಳನೂ ಮಾಡಬೇಡ್ರಿ, ಏನು ಹೇಳಕ್ಕೆ ಹೋಗಬೇಡ್ರಿ. ಅಯ್ಯೋ ನೀನು ತಲೆ ಕೆಡಿಸ್ಕೊಳ್ಬೇಡ, ನನಗೂ ಅರ್ಥ ಆಕೈತಿ. ನಾ ಫೋನ್ ಹಚ್ಚಿ ಸಂಜೆಗೆ ಇವನ ಅಪ್ಪಯ್ಯಾಗ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ಅವನ ಜೊತೆಗೆ ಮಾತಾಡಿ ನಾನು ಕೇಳ್ತೀನಿ. ನಾ ಏನು ಜಗಳ ಮಾಡೋಕ್ಕೆ ಹೋಗಲ್ಲ. ಸರಿ, ನಾನು ಬರ್ತೀನಿ. ಲೇಟ್ ಆಯಿತು, ನನಗೆ ಆಲ್ರೆಡಿ ಲೇಟ್ ಆಯಿತು. ಎಷ್ಟು ಕೇಳಬೇಕು ನಿಮಗೆ? ಸರಿ, ಹುಷಾರಿ. ಮಧ್ಯಾಹ್ನ ಮತ್ತೆ ತರೋದು ಬೇಡ ಅಂತೀರಿ. ಅಲ್ಲಿ ಏನರ ಬಿಸಿ ಬಿಸಿ ತಿನ್ನಿರಿ. ಮತ್ತೆ ಹಂಗಾದ್ರೆ ಸುಮ್ಮನೆ ಕೂತು ಕೆಲಸ ಮಾಡಬೇಡ್ರಿ. ಅಲ್ಲ, ಹೋಗೇ ಬಿಟ್ನಾ? ಒಂದೇ ಒಂದು ಅಂದ ಅದು ಹೋಗಿ ಮಾರಿ ತಕ್ಕೊಂಡು ಬರೋದ್ರಾಗ ಹೋಗೇ ಬಿಟ್ನಲ್ಲ. ಇನ್ನೊಟ್ಟು ಮಾತಾಡೋದಿತ್ತು. ಅದು ಚಿಕ್ಕಮ್ಮ ಅರ್ಜೆಂಟ್ ಆಯಿತು, ಅವರ ಕೆಲಸ. ಅವರು ಅರ್ಜೆಂಟ್ ಅಂತ ಹೇಳಿ ಹೊಂಟಿದ್ರು. ನೀವು ಬಂದ್ರಿ ಅಂತ ಹೇಳಿ ಇನ್ನೂ ಪಾಪ ಒಂದು ಅರ್ಧ ತಾಸು ನಿನ್ನ ಜೊತೆ ಮಾತಾಡಿದರು. ನಾನೇನಾದರೂ ಮಾತಾಡೋಕ್ಕೆ ಹೋದರೆ ಮಾತಾಡ್ತಿದ್ದಿಲ್ಲ ಅವರು. ಅಂದಂಗೆ ಮನೆ ಏನೋ ಬಿಕೋ ಅನ್ನಕತ್ತೈತಿ. ಮನೆಯಾಗ ಯಾರೂ ಇಲ್ಲ, ಎಲ್ಲರೂ ಎಲ್ಲಿ ಹೋಗ್ಯಾರ? ಓ ಅತ್ತಿ, ಯಾವಾಗ ಬಂದಿ? ಇವಾಗ ಬಂದೆ. ಅಂದಂಗೆ ಈಕಿ ಇಲ್ಲೇ ಅದ? ಕಾಲೇಜ್ ಇಲ್ಲ ನಿನಗೆ ಇವತ್ತು? ಹೋಗಬೇಕು, ಸ್ವಲ್ಪ ಲೇಟ್ ಆಯಿತು. ಇವತ್ತು ಲೇಟ್ ಆಯ್ತು ಅತ್ತೆ. ಆಯ್ತು ತೋರ್ವ. ಅಲ್ಲ, ಅರವಿಂದ್ ಪಾರ್ಥ ಆಫೀಸಿಗೆ ದೊಡ್ಡ ಹೋಗ್ಯಾರ ಇವತ್ತು. ಈಗ ಹೊಂಟಾನ ನಮ್ಮ ತಮ್ಮ. ಅಯ್ಯೋ ಅತ್ತಿ, ನಿಂಗೆ ಗೊತ್ತಿಲ್ಲ, ನೀನು ಸ್ಟೇಟಸ್ ಅದು ನೋಡಲ್ಲ. ಅಣ್ಣ ಅತ್ತೆಮ್ಮ ಇಬ್ಬರು 2 ದಿನ ಆಯಿತು ಆರಾಮ್ ಜಾಲಿ ಟ್ರಿಪ್ ಹೋಗ್ಯಾರ. ಗೊತ್ತೇನು? 2 ದಿನ ಆಯಿತು ಅವರಿಬ್ಬರು ಹೋಗಿ. ಏನು ಟ್ರಿಪ್? ಇಲ್ಲಿ ನನ್ನ ತಮ್ಮ ಒಬ್ಬನೇ ಎಲ್ಲ ಈ ನಮ್ಮನೆ ಕೆಲಸ ಮಾಡಕತ್ತಾನ. ಇವ ವಯಸ್ಸಿಗೆ ಬಂದ ಮಗ, ಇವ ಟ್ರಿಪ್ ಅಡ್ಡಾಡಕತ್ತಾನ. ತಾನು ಹೆಂಡತಿ ಕರ್ಕೊಂಡು. ನೋಡು ಸಂಗೀತ, ನೀನು ನಿನ್ನ ಸೊಸಿಗೆ ಬಹಳ ಲೂಸ್ ಕೊಟ್ಟು ಹಿಂಗೆ ಮಾಡು. ತಲೆ ಮೇಲೆ ಮೆಣಸಿನ್ಕಾಯಿ ಹಿಂಡೇರಿತಾ. ಎಷ್ಟು ಸ್ವತಂತ್ರ ಕೊಟ್ಟಿದ್ದು ಚಲೋ ಅಲ್ಲ ನೀ. ಅಲ್ಲ, ಏನಾಯ್ತು ಬಿಡ್ರಿ, ಹೋಗಿ ಬರಲಿ. ಗಂಡ ಹೆಂಡತಿ ಅಡ್ಡಾಡ್ಕೊಂಡು ಬರಲಿ. ಅಲ್ಲ, ಮತ್ತು ಗಂಡ ಹೆಂಡತಿ ಈ ವಯಸ್ಸಿನಾಗ ಅಡ್ಡಾಡಲಾರ್ದೆ ಇನ್ನು ಯಾವಾಗ ಅಡ್ಡಾಡ್ತಾರೆ? ಹೌದಿಲ್ಲ? ಈಗ ನಮ್ದಂತೂ ಬಿಡ್ರಿ, ಅರ್ಧ ಜೀವನ ಕಳೆದ ಹೋಯ್ತು. ಒಂದೆಲ್ಲರೂ ಬರಬೇಕಂದ್ರೂ ಹಾಕಿದ್ದಿಲ್ಲ. ಇವ್ರದ್ದು ಹಂಗಲ್ಲ. ಹೋಗಲಿ ಬಿಡ್ರಿ, ಹೋಗಿ ಬರಲಿ. ಅಯ್ಯ, ಹೋಗಿ ಬರಲಿ. ನಿನ್ನಂತ ಅತ್ತಿ ಇದ್ರೆ ಮುಗದೇ ಹೋಯ್ತು. ನಿಮ್ಮನ್ನು ಕರೆದಿದ್ರೇನು? ಯಾಕಂದ್ರೆ ನೀವು ಹೋಗಿಲ್ಲ. ಅಯ್ಯೋ, ನಮ್ಮನ್ನೇನು ಕರೆದಿಲ್ಲ. ಅಣ್ಣ ಇದ್ದಕ್ಕಿದ್ದಂತೆ ರಾತ್ರಿ ಮಾತಾಡ್ಕೊಂಡಿರ್ಬೋದು. ತಯಾರಾಗಿ ಬೆಳಗ್ಗೆ ಎದ್ದು ಬ್ಯಾಗ್ ತೊಗೊಂಡು ಬಂದು ಹೇಳಿದ. ಇದ್ದಕ್ಕಿದ್ದಂತೆ ಅಷ್ಟೊತ್ತಿಗೆ ಯಾವಾಗ ಹೋಗಿ ಬಾ ಅಂದ್ಲು. ಏನು ರಾತ್ರಿ ಅವರವರೇ ಮಾತಾಡ್ಕೊಂಡು ತಯಾರಾಗಿ ಬೆಳಗ್ಗೆ ಬ್ಯಾಗ್ ತುಂಬಿಕೊಂಡು ಬಂದು ಹೇಳಿದ. ನಿಮಗೆ ಅದು ಬಿಡು ಹಂಗಾರ ಸಂಗೀತ, ನೀ ಬರೆದಿಟ್ಕೊ. ಇನ್ನೊಂದು ತಿಂಗಳು ಅಂದರೆ ನಿನ್ನ ಮನೆ ಒಡೆದು ಬ್ಯಾರೆ ಬೇಕಾದರೆ ನೋಡ್ತೀರಾ. ಯಾಕಂದರೆ ಆಕೆ ಅದಾಳಲ್ಲ, ಸೊಸೆಯಾಗಿ ಬಂದಾಳ. ಆಕೆ ಕಡಿಮೆ ಇಲ್ಲ. ಎಲ್ಲ ಮನೆಯಾಗಿ ಹಿರಿಯರು ಕಿರಿಯರು ಅದರ ಕೇಳಬೇಕು ಮಾಡಬೇಕು ಅನ್ನೋದು ಏನಾದರೂ ಐತೆ ನೋಡ್ರಿ. ಛೇ ಆಂಟಿಯರ, ಬಿಡ್ತೇನೆ ರೀ. ಯಾಕೆ ಮಾತಾಡ್ತೀರಿ? ಅಲ್ಲರಿ ಆಂಟಿಯರ, ಈಗ ನಮ್ಮನ್ನು ಕರೆದಿದ್ರು ನಮಗೇನು ಹೋಗೋಕ್ಕೆ ಆಗ್ತಿತ್ತಾ? ಈಗ ನಾನು ಒಬ್ಬಕ್ಕೆ ಹೇಗೆ ಹೋಗಲಿ? ಹೋಗಿ ಏನು ಮಾಡಲಿ? ಇಲ್ಲಿ ನಮ್ಮ ಮನೆಯವರಂತೂ ಬರ್ತಿದ್ದಿಲ್ಲ. ಇಲ್ಲ, ಅವರನ್ನು ನೋಡ್ಕೋಬೇಕು. ಇನ್ನೂ ಇಕ್ಕಿದ್ರೆ ಕಾಲೇಜ್ ಐತಿ. ಈಗ ಇಕ್ಕಿನೂ ಹೋಗೋಕ್ಕಾಗಂಗಿಲ್ಲ. ಕಾಲೇಜ್ ಸೂಟಿನೂ ಮಾಡಕೊಂಡು ಹೋಗಿ ಅಲ್ಲಿ ಕುಂತ್ರೆ ಎದಕ್ಕೆ ಬಂತು? ಫೀಸ್ ಕಟ್ಟಿ ಓದಲಿ ಅಂತ ಹೇಳಿ ಹಚ್ಚೈತಿ. ಅದಕ್ಕೆ ನಮಗೆ ಯಾರಿಗೂ ಪುಡ್ಸತ್ತಿಲ್ಲ. ಅದಕ್ಕೆ ಅವನು ಮಗಳ ಹೆಂಡತಿ ಕರ್ಕೊಂಡು ಹೋಗಬೇಕು ಅನ್ನಿಸ್ತೈತಿ. ಆರಾಮ್ ಹೆಂಡತಿ ಕರ್ಕೊಂಡು ಹೋಗ್ಯಾನ. ಅದರಾಗ ಏನೈತಿ? ಅದನ್ನು ಬಾಯಿ ಬಿಟ್ಟು ಅಂದು ಜಗಳ ಮಾಡಿದರೆ ಏನಾಯ್ತು ಹೇಳ್ರಿ? ಅಯ್ಯೋ, ನೀವು ಇದನ್ನೆಲ್ಲ ಯೋಚನೆ ಮಾಡಿ ತಲೆಗೆ ಟೆನ್ಷನ್ ತೊಗೋಬೇಡ್ರಿ. ಒಂದು ಸ್ವಲ್ಪ ರೂಮ್ನಾಗ ಮಕ್ಕೋ ಹೋಗ್ರಿ. ಆರಾಮಾಗಿ ಬರ್ತೀವಿ. ಏನಾದರೂ ಹೇಳಿದರೆ ಆಗ ಬರಂಗಿಲ್ಲ. ನಿಮಗೆ ಒಟ್ಟ ನನ್ನ
ಸನಿ ಮಾಡಾಕ್ತೀರಿ ಏನು ಎರಡೆರಡು ದಿನ ಇವರ ಗಂಡ ಹೆಂಡತಿ ಅಡ್ಡಾಡುವರು ವಯಸ್ಸಿನವ್ರು. ಪಾಪ ನನ್ನ ತಮ್ಮ ಮೊನ್ನೆ ಹಾರ್ಟಾಗಿ ಎದ್ದು ಬಂದೈತಿ. ಈಗ ಅವನು ದುಡಿಯೋಕೆ ಕಳಿಸಾಕತ್ತೀರಿ. ಇವರು ಈ ನಮ್ಮಿ ಒಟ್ಟು ನಮ್ಮ ತಮ್ಮನ ದುಡಿದು ಎಲ್ಲರನ್ನು ಸಾಕಬೇಕು. ಅಯ್ಯಯ್ಯೋ ಪುಣ್ಯಾತ್ಗಿತ್ತಿ, ಹಿಂಗೆ ಮಾಡಿ ಸೊಸಿ ಮಗನ ಕಡೆ ಜಗಳ ತಗೊಂಡು ಬಂದು ನೀನು ಮತ್ತೆ ಆ ಹುಡುಗಿ ಮೇಲೆ ಇಲ್ಲ ಸಲ್ಲ ಹೇಳ್ತಾಳೆ. ಇಲ್ಲಿ ಏನೋ ವಯಸ್ಸಿನ ನಾವು ಹೋಗ್ಯಾವು, ನಾಳೆ ಅವರಿಗೂ ಒಂದು ಜವಾಬ್ದಾರಿ ಅಂತ ಬಂದರೆ, ಒಂದು ಮಕ್ಕಳು ಮರಿ ಅಂತ ಆದರೆ ಅವರು ಯಾಕೆ ಹೀಗೆ ಬಿಟ್ಟು ಅಡ್ಡಾಡ್ತಾರೆ? ಹೋಗಿ ಬರಲಿ, 2 ಮಕ್ಕಳು ಅನ್ನೋದು ಇಲ್ಲ ಒಂದು ಸ್ವಲ್ಪ.